ಹೇಗಿದ್ದೀರೆಲ್ಲ ಚೆನ್ನಾಗಿರುತ್ತೆ ಅಂತ ಭಾವಿಸ್ತೇನೆ. ಫ್ರೆಂಡ್ಸ್, ನನ್ನ ಹೆಲ್ತಿ ಡ್ರಿಂಕ್ಸ್ ಬಂದುಬಿಟ್ಟು ದಾಸವಾಳ ಹೂವಿನ ದಳಗಳನ್ನು ತಂದು ಒಂದು 5ರಿಂದ 6 ದಳಗಳನ್ನು ತಂದು ನೀರಿನಲ್ಲಿ ಕುದಿಸಿ ಆ ನೀರನ್ನು ವಾರಕ್ಕೊಮ್ಮೆ ಕುಡಿದ್ರೂ ಸಹ ನಮಗೆ ಭಾಳಷ್ಟು ಮಿನರಲ್ಸ್ಗಳು ಅದರಿಂದ ಸಿಗುತ್ತೆ. ಹೆಲ್ತಿಗೆ ತುಂಬಾ ಒಳ್ಳೆಯದು. ಜೊತೆಗೆ ತಲೆ ಕೂದಲು ಬೆಳೆಯೋದಕ್ಕೂ ಸಹ ಇದು ಹೆಲ್ಪ್ ಆಗುತ್ತೆ. ಫ್ರೆಂಡ್ಸ್, ನಾನೀಗ ವೀಡಿಯೋ ಮಾಡಿರೋ ಪ್ರಕಾರ ಬಂದುಬಿಟ್ಟು ಜಸ್ಟ್ ಹೂಗಳ ಬಗ್ಗೆ ನಾನು ವೀಡಿಯೋ ಮಾಡಿದ್ದೀನಿ ಅಷ್ಟೇ. ನೋಡಿ, ನಮ್ಮ ಮನೆಯಲ್ಲಿ ಬೆಳಗ್ಗೆ ಎದ್ದು ಬಿಟ್ಟಿರುವಂಥ ಹೂಗಳು. ಇದ್ರ ಬಗ್ಗೆ ನನಗೆ ಸಣ್ಣದಾಗಿ ವೀಡಿಯೋ ಮಾಡಿ ಹಾಕೋಣ ಅಂತೇಳಿ ನಾನು ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್, ಏನಂತಂದರೆ ಬೆಳಗ್ಗೆ ಈ ಹೂಗಳನ್ನೆಲ್ಲ ನೋಡಬೇಕಾದ್ರೆ ನಾವು ಎದ್ದ ತಕ್ಷಣ ಇಷ್ಟು ಮೂಡ್ ಆಫ್ ಆಗಿರುತ್ತೆ. ಕೆಲವೊಮ್ಮೆ ಮೂಡ್ ಆಫ್ ಆಗಿರುತ್ತೆ, ಎದ್ದೊಳಗೆ ಏನೋ ಮೈಂಡು ಅಷ್ಟೊಂದು ರಿಲೀಫ್ ಅನಿಸಿಲ್ಲದಿದ್ರು ಜಸ್ಟ್ ನೀವು ಎದ್ದು ಹೂಗಳನ್ನ ನೋಡಿಬಿಡಿ, ಎಷ್ಟು ಮನಸ್ಸು ಹಗುರವಾಗುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಜೊತೆಗೆ ಈ ಹೂಗಳೆಲ್ಲ ಒಂದೊಂದು ಹೂ ಕೂಡ ಒಂದೊಂದು ಥರ ಸ್ಮೆಲ್ಗಳಿರುತ್ತೆ, ಒಂದೊಂದು ಥರ ಅದರಲ್ಲಿ ವೈಬ್ರೇಷನು ಅಟ್ರಾಕ್ಷನ್ಸ್ ಇರೋದ್ರಿಂದ ನಮ್ಮ ಮೈಂಡ್ ಕೂಡ ಅಷ್ಟೇ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ಹೂಗಳ ಬಗ್ಗೆ ವೀಡಿಯೋವನ್ನು ಮಾಡಿ ಹಾಕಿದ್ದೀನಿ. ಸೊ ಇದರಲ್ಲಿ ಇರುವಂಥ ಎಲ್ಲ ಹೂಗಳ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ, ಯಾಕಂತಂದರೆ ಹೂಗಳ ಹೆಸರುಗಳು ಅಷ್ಟು ಗೊತ್ತಿಲ್ಲ. ಇದರಲ್ಲಿ ನಿತ್ಯ ಪುಷ್ಪ ಒಂದೆರಡು ನಿತ್ಯ ಪುಷ್ಪ ಹೂ ಇದೆ, ಮತ್ತು ದಾಸವಾಳಗಳಿದೆ, ಮತ್ತು ಹೀಗೆ ಸುಮಾರು ಹೂಗಳ ಚಿತ್ರಣಗಳನ್ನ ನಾನು ವೀಡಿಯೋಗಳನ್ನ ಹಾಕಿದ್ದೀನಿ. ಈ ಹೂಗಳ ಹೆಸರುಗಳು ಗೊತ್ತಿದ್ದರೆ ಅಥವಾ ಈ ಗಿಡದ ಹೆಸರು ಏನು ಅಂತ ಗೊತ್ತಿದ್ದರೆ ನೀವು ನನಗೆ ಕಮೆಂಟ್ ಮಾಡಿ. ಮತ್ತು ನನಗಿಷ್ಟ ಆಯಿತು ಅಂತೇಳಿ ಈ ವೀಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ನಾನು ನನ್ನ ತಂಗಿ ಜಸ್ಟ್ ಒಂದು ರೆಕಾರ್ಡ್ ಮಾಡಿದ್ವಿ ಸಾಂಗನ್ನು, ಅದನ್ನು ನಾನು ನಿಮಗಿಲ್ಲಿ ಕೇಳಿಸ್ತಿದ್ದೀನಿ. ಇದೇನು ಸಂಗೀತವನ್ನು ಏನು ಕಲ್ತಿಲ್ಲ, ಜಸ್ಟ್ ಆಡ್ತಾಯಿದ್ದೀವಿ ಅಷ್ಟೇ, ರೆಕಾರ್ಡ್ ಮಾಡಿ ಹಾಕ್ತೀನಿ. ಕೆಲವರ ಹಣೆ ಬರಹ ಬರೆದನೆಯ ಬ್ರಹ್ಮ, ನೆತ್ತರು ಅಂಟಿದ ಕೈಗಳಲ್ಲಿ ಗಗನದಿ ಅಡಗಿರುವ ನಗುವನು ಅಳಿಸಿರುವ ದೇವರು ಅನ್ನುವ ಹಸಿದ ಹುಲಿ, ಸುಟ್ಟಿದೆ ಬಾಳ ಬೇರು ಕಾಯರು ಎನ್ನು ಯಾರು, ಕಣ್ಣಲ್ಲೇ ಇರುವ ನೀರು ಧುಮುಕಬೇಕು ಜೋರು, ಅಳು ಅಳು ಹೊರಬರಲಿ ಎದೆಯ ಬಿಕ್ಕಳಿಕೆ, ಹರಳದ ಕಿರುಮಲ್ಲಿಗೆ ಆಯಿತೇ ಮೈ ಮೈಲಿಗೆ, ಹರಿಯದ ಕಿರುಮಲ್ಲಿಗೆ ಅಳುತ್ತಿದೆ ತುಸು ಮೆಲ್ಲಗೆ. ಅಷ್ಟೇ, ನಾವೇನು ದೊಡ್ಡ ಸಿಂಗರ್ ಅಲ್ಲ, ಜಸ್ಟ್ ಹಂಗೆ ಮನೇಲಿರುವಾಗ ರೆಕಾರ್ಡ್ಸ್ ಮಾಡ್ತಾಯಿದ್ದೆ. ನಾನು ತಂಗಿದ್ದು ಫಸ್ಟ್ ಟೈಮ್ ಮಾಡಿದ್ವಿ, ಹಂಗಾಗಿ ಅದನ್ನು ಶೇರ್ ಮಾಡಿದ್ವಿ. ಫ್ರೆಂಡ್ಸ್, ನೋಡಿ, ದಾಸವಾಳ ಇವುಗಳನ್ನೆಲ್ಲ ನಾವು ಬೆಳಗ್ಗೆ ಹೊತ್ತು ನೋಡ್ತಾ ಇರ್ತೀವಿ. ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂತಂದರೆ ನಮ್ಮಲ್ಲಿ ಒಂದು ಪಾಸಿಟಿವ್ ವೈಬ್ ಕೂಡ ಬರುತ್ತೆ. ಬೆಳಗ್ಗೆ ಜಸ್ಟ್ ಈ ಹೂಗಳು ಬೆಳಗ್ಗೆ ಅರಳಿ ಸಂಜೆ ಅಷ್ಟೇ ಒಣಗೋಗುತ್ತೆ. ಅಷ್ಟರಲ್ಲಿ ಎಷ್ಟು ಮನಸ್ಸಿಗೆ ಹತ್ರವಾಗುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಆದಷ್ಟು ಗಿಡಗಳನ್ನ ಮನೆಗಳಲ್ಲಿ ಬೆಳೆಸಿ, ಹೂಗಳನ್ನು ಬೆಳೆಸಿ, ದೇವ್ರುಗಳಿಗೂ ಆಗುತ್ತೆ, ನಮ್ಮ ಮನಸ್ಸಿಗೂ ನೆಮ್ಮದಿ ಸಿಗುತ್ತೆ, ಕಣ್ಣಿಗೂ ಆನಂದ ನೀಡುತ್ತೆ ಅಲ್ವಾ. ಹಾಗಾಗಿ ಗಿಡಗಳಾದಷ್ಟು ಬೆಳೆಸಿ, ನಮಗೆ ಭಾಳಷ್ಟು ಉಸಿರನ್ನು ಕೊಡುವಂಥದ್ದು ಒಂದು ಉತ್ಸಾಹ ಇರುತ್ತೆ ಗಿಡಗಳು. ಹಾಗಾಗಿ ನಾವು ಕೆಲವು ಗಿಡಗಳನ್ನ ತುಂಬ ಪ್ರೀತಿ ಮಾಡೋ ಥರ ಜನಗಳು ಇದ್ದಾರೆ. ಅದರಲ್ಲಿ ನಾನು ಕೂಡ ಅಷ್ಟೇ. ನನಗೆ ಗಿಡಗಳು ಅಂದರೆ ಭಾಳಷ್ಟು ಇಷ್ಟ. ಹೂಗಳು ಅಂದರೆ ಎಷ್ಟು ಎಲ್ಲೆಲ್ಲಿಂದ ಬೇಕಾದ್ರೂ ಗಿಡಗಳನ್ನ ತಂದು ನಾನು ನಡ್ತೀನಿ, ಅಷ್ಟು ಇಷ್ಟ. ಇದರಲ್ಲಿ ನೋಡಿ, ಒಂದು 2-3 ಕಲರ್ ಹೂಗಳನ್ನ ಇವರಿಗೆ ನಾವು ಬಟ್ಲುಗಣ್ಣು ಹೂವು ಅಂತ ಹೇಳ್ತೀವಿ. ಇದಕ್ಕೆ ಏನು ಹೆಸರು ಅಂತ ನನಗೆ ಇನ್ನೂ ಚೆನ್ನಾಗಿ ಗೊತ್ತಿಲ್ಲ. ನಾವು ಹೇಳೋ ಹೆಸರನ್ನ ಇದರಲ್ಲಿ ಹೇಳ್ತಾ ಇದ್ದೀನಿ. ಚೆನ್ನಾಗಿದೆ ಫ್ರೆಂಡ್ಸ್, ಮನೆ ಹತ್ರ ಗಿಡಗಳನ್ನ ಹಾಕಿ ಚೆನ್ನಾಗಿ ಬೆಳೆಸಿ. ಮತ್ತು ಇದು ನೋಡಿ, ಎಷ್ಟು ಒಂದು ಜೇನು ಹುಳ ಅಲ್ಲ, ಅದು ಜೇನು ಹುಳ ಅಲ್ಲ, ಒಂದು ಹುಳ ಕೂತಿದೆ. ಈ ಹೂವು ಹತ್ರ ಹೋದರೆ ನೀವು ಅಷ್ಟು ಘಮ 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 ಅನ್ನುತ್ತೆ, ಅಷ್ಟು ಚೆನ್ನಾಗಿದೆ ಸ್ಮೆಲ್ ಕೂಡ. ಹಾಗಾಗಿ ಇಷ್ಟ ಆಯಿತು. ಇದೊಂದು ಕ್ಲಿಪ್ಪನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಇದರ ಹೆಸರು ನಂಗೆ ನಿಜವಾಗಲೂ ಗೊತ್ತಿಲ್ಲ. ಫ್ರೆಂಡ್ಸ್, ನಿಮ್ಗೆ ಗೊತ್ತಿದೆ ದಯವಿಟ್ಟು ಕಮೆಂಟ್ ಮಾಡಿ. ಇದರಲ್ಲಿ ನನ್ನ ಹತ್ರ ಒಂದು 8-10 ಕಲರ್, ಒಂದು 4ರಿಂದ 5 ಕಲರ್ ಹೂಗಳಿದ್ದಾವೆ. ಇದರಲ್ಲಿ ಈಗ ನಾನು ಇದೊಂದು ಮೇ ತಿಂಗಳು ಮುಂಚೆನೇ ಬಿಡುತ್ತೆ ಹೂವು. ಅದನ್ನು ಕೂಡ ನಾನು ಸೂಟ್ ಮಾಡಿ ಹಾಕಿದೆ. ಒಂದು ಗಿಡದ 4 ಹೂಗಳು ಬಿಡುತ್ತೆ, ಭಾಳ ಚೆನ್ನಾಗಿರುತ್ತೆ. ಇನ್ನು ಸ್ಪೆಷಲಾಗಿ ನನಗೆ ಇಷ್ಟವಾದಂಥ ಅದೇ ಜಾತಿಗೆ ಹೋಲುವಂಥ ಈ ಹೂವು ಕೂಡ ಹೌದು. ಬಟ್ ಇದು ತುಂಬ ರೇರ್ ಸಿಗೋದು, ಈ ವೈಟು ರೇರ್ ಹೂ ಬಿಡೋದು. ಇದರಲ್ಲಿ ಪಿಂಕ್, ರೋಸ್ ಎಲ್ಲ ಕಲರ್ ಇರುತ್ತೆ, ಒಂದು 4ರಿಂದ 5 ಕಲರು. ನನ್ನ ಹತ್ರ ಈ ವೈಟ್ ಕಲರ್ ಹಾಕಿ 2 ವರ್ಷ ಆಯಿತು. ತುಂಬ ಚೆನ್ನಾಗಿ ಬಂದಿದೆ. ನೀವು ಇಷ್ಟಪಡಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.